ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿ ಇವತ್ತಿಗೆ 15ನೇ ದಿನ ಆದರೂ ಕೂಡ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಇಡೀ ಕರ್ನಾಡಿನಾದ್ಯಂತ ಇನ್ನೂ ಕೂಡ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸಾಗರೋಪಾದಿಯಲ್ಲಿ ಇನ್ನೂ ಕೂಡ ಅವರ ಒಂದು ಸಮಾಧಿ ಸ್ಥಳದತ್ತ ಬರ್ತಾ ಇದ್ದಾರೆ ಜನರು ಅಂತ. ಮತ್ತೊಂದು ಕಡೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಚಾಮರಾಜನಗರದಲ್ಲಿ ಅಪ್ಪು ಫೋಟೋಗಳಿಗೆ ಡಿಮ್ಯಾಂಡು ಮಕ್ಕಳು ಮಹಿಳೆಯರಿಂದ ಅಪ್ಪು ಫೋಟೋಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈ ಫೋಟೋ ಬೇಕು ನಮಗೆ ಅನ್ನುವಂಥ ಬೇಡಿಕೆ ಹೆಚ್ಚಾಗಿರುವಂಥದ್ದು. ಆರ್ಡರ್ ಕೊಟ್ಟು ಫೋಟೋವನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಫ್ಯಾನ್ಸ್ಗಳು. ಅದರಲ್ಲೂ ಸ್ಪೆಷಲಿ ಚಾಮರಾಜನಗರ ಅಂತ ಬಂದಂಥ ಸಂದರ್ಭದಲ್ಲಿ ಅವಿನಾಭಾವ ಸಂಬಂಧ. ಏಕೆಂದರೆ ಚಾಮರಾಜನಗರ ಜಿಲ್ಲೆಯವರು ರಾಜ್ಕುಮಾರ್ ಅವರ ಫ್ಯಾಮಿಲಿಯವರು. ಸೊ ಹೀಗಾಗಿ ಇನ್ನಷ್ಟು ಪ್ರೀತಿ ಹೆಚ್ಚಿಗೆನೇ ಇರುತ್ತೆ ಅಲ್ಲಿ. ಜೊತೆಗಿರದ ಜೀವ ಎಂದಿಗಿಂತ ಜೀವಂತ ಎಂಬ ಕ್ಯಾಪ್ಷನ್ ಅನ್ನ ಹಾಕಲಾಗ್ತದೆ ಫೋಟೋಗಳಿಗೆ. ದೇವರು ದಾರ್ಶನಿಕರ ಫೋಟೋಗಳ ಮಧ್ಯೆ ಅಪ್ಪು ಭಾವಚಿತ್ರಗಳನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಲಾಗ್ತಾ ಇರುವಂಥದ್ದು. ಅಭಿಮಾನಿಗಳ ಮನೆಯಲ್ಲಿ ಆ ದೇವರ ಕೋಣೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನ ಕೂಡ ಇಡ್ಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ವಿ ಶ್ರೀ ಪುನೀತ್ ರಾಜ್ಕುಮಾರ್. ಅದರ ಜೊತೆಗೆ ಆ ಕ್ಯಾಪ್ಷನ್ ನೋಡಿ, ನೀವು ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ, ಜೊತೆಗೆರೆದ ಜೀವ ಎಂದಿಗಿಂತ ಜೀವಂತ ಎಂಬ ಕ್ಯಾಪ್ಷನ್ ಕೂಡ ಇದೆ ಆ ಫೋಟೋಗಳಲ್ಲಿ. ಸರ್ ಸಣ್ಣ ಮಕ್ಕಳು ಬರ್ತಾರೆ ಸರ್, ಪುಟ್ಟ ಮಕ್ಕಳು ಅಂದರೆ ಒಂದು 1ನೇ ಕ್ಲಾಸು 2ನೇ ಕ್ಲಾಸು ಆ ಥರ ಮಕ್ಕಳು ಕೂಡ ಬಂದು ನಮಗೆ ಸಣ್ಣ ಫೋಟೋ ಮಾಡಿಕೊಡಿ ಸಾಕು ಆ ಥರನೂ ಕೇಳ್ತಾರೆ. ಮತ್ತು ಅದರಲ್ಲೂ ಈಗಂತೂ ಅಂದರೆ ಚಿಕ್ಕ ವಯಸ್ಸಾದವರೆ ಅಂದರೆ ಕಾಲೇಜ್ ಮಕ್ಕಳು ಇದ್ದಾರಲ್ಲ ಅವರು ಕೇಳ್ತಾರೆ, ಲೇಡೀಸ್ಗಳು ಕೇಳ್ತಾರೆ. ಸಣ್ಣ ಮಕ್ಕಳು ಲೇಡೀಸ್ಗಳೇ ಜಾಸ್ತಿ ಸರ್. ಅದರಲ್ಲೂ ನಮ್ಮ ಮನೇಲಿ ನಮ್ಮ ಮಕ್ಳಿಗಿಷ್ಟ ಅವ್ರಿಗಿಷ್ಟ ಅಂತ ಹೇಳಿ ಅದರಲ್ಲೂ ಬಂದರೆ ಅವ್ರ ಬಗ್ಗೆ ಒಂದು 4 ಮಾತಾಡಿ ಕಣ್ಣೀರಿಟ್ಟು ಆಮೇಲೆ ಫೋಟೋಸ್ಗಳು ತಗೊತಾರೆ. ತುಂಬ ಬೇಜಾರಾಗುತ್ತೆ ಅವ್ರ ಫೋಟೋ ಮನೇಲಿ ಇಡೋಕ್ಕೆ. ಅಂದರೆ ಈ ಥರ ಅವರು ಅಭಿಮಾನಿಯಾಗಿಡೋದೇ ಬೇರೆ, ಈ ನೆನೆಸ್ಕೊಂಡಿರೋದೇ ಬೇರೆ ಅಂತ ಅವರು ತುಂಬ ಇದು ಮಾಡ್ಕೊಂಡು ತಗೊಂಡೋಗ್ತಾರೆ ಸರ್. ಅಪ್ಪು ಸರ್ ಅವರು ತೀರ್ಕೊಂಡ್ಮೇಲೆ ಫೋಟೋಗೆ ನಮಗೆ ತುಂಬ ಬೇಡಿಕೆ ಇದೆ ಸರ್. ಅದರಲ್ಲೂ ನಮಗೆ ನಮ್ಮ ಫೋಟೋ ಅಂಗಡಿಗೆ ಸಣ್ಣ ಮಕ್ಕಳು ಮತ್ತು ಮಹಿಳೆಯರು ಎಲ್ಲ ಬಂದು ಅವ್ರಿಗಿಷ್ಟ ಆದಂಥ ಫೋಟೋಗಳು ಮತ್ತು ಬೇರೆ ಲುಕ್ಕಲ್ಲಿರೋ ಅಂಥದ್ದು, ಈ ಪಾರಿವಾಳ ಕೂತಿರೋದಾಗಿರ್ಬೋದು, ಅವ್ರ ಸ್ಟೈಲಿಶ್ ಲುಕ್ಗಳು, ಆಮೇಲೆ ಅವರು ಸ್ಮೈಲಿಂಗ್ ಫೇಸ್ದು ಜಾಸ್ತಿ ಪುನೀತ್ ಅವ್ರ ಫೋಟೋಗಳನ್ನ ಜಾಸ್ತಿ ಕೇಳ್ತಾರೆ ಸರ್ ನಮ್ಮ ಅಂಗಡಿಲಿ. ಸುಮಾರು ಇಲ್ಲಿ ತನಕ ಅಪ್ಪು ಸರ್ ತೀರೋದ್ಮೇಲೆ ಒಂದು 300 ಫೋಟೋ ಸೇಲ್ ಆಗಿದೆ ಸರ್ ನಮ್ಮ ಅಂಗಡಿಲಿ. ಅಂದರೆ ಅವರು ಲುಕ್ಕು ನೋಡ್ತಾರೆ ಸರ್, ನಾವು ಫೋಟೋ ಡೆಮೋ ತೋರಿಸ್ತೀವಿ, ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಕೊಡಿ, ನಮ್ಗೆ ಎಷ್ಟಾದರೂ ಸರಿ, ದುಡ್ಡು ಎಷ್ಟಾದರೂ ಸರಿ ನಮಗೆ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸುಮಾರು 300 ಫೋಟೋ ಸೇಲ್ ಆಗಿದೆ ಸರ್. ಎಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಂದೀಶ್, ಚಾಮರಾಜನಗರ ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ರಾಜ್ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ. ಚಾಮರಾಜನಗರ ಜಿಲ್ಲೆಯವರು ಬೇರೆ, ಒಂದಿಡೀ ಪ್ರೀತಿ ಇನ್ನೂ ಜಾಸ್ತಿನೇ ಇರುತ್ತೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ. ಯಾವ ರೀತಿಯ ಬೇಡಿಕೆ ಜಾಸ್ತಿ ಆಗಿದೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳಿಗೆ? ಪೃಥ್ವಿರಾಜ್, ಖಂಡಿತ ಚಾಮರಾಜನಗರ ಜಿಲ್ಲೆ ಒಂದು ತವರು ಜಿಲ್ಲೆ ಪುನೀತ್ ರಾಜ್ಕುಮಾರ್ ಅವರಿಗೆ. ಅವ್ರ ತಂದೆ ಹುಟ್ಟು ಗಾಜನೂರು, ಚಾಮರಾಜನಗರ ಜಿಲ್ಲೆ ಗಡಿಭಾಗದಲ್ಲಿರ್ತಕ್ಕಂಥದ್ದು. ಈಗ ಇತ್ತೀಚೆಗೆ ಅವ್ರ ನಿಧನ ಆದ ತಕ್ಷಣ ಏನು ಅವ್ರ ಒಂದು ಪರಮಾತ್ಮ ಚಿತ್ರ ಒಂದು ಸಂಭಾಷಣೆ ಇದೆ, ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ ಅಂತ. ಹಾಗೆ ಜನ ಅವ್ರ ಜೊತೆ ಇರಬೇಕು, ನಮ್ಮ ಫೋಟೋ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ವಿಪರೀತ ಬಂದು ಫೋಟೋಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ನಾವು ಕಾಣ್ತಾ ಇದೀವಿ. ಅಲ್ಲಿ ಅವರ ಬೇರೆ ಭಂಗಿಗಳ ಫೋಟೋಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಕೇವಲ 3-4 ದಿನಗಳಲ್ಲಿ 300 ಫೋಟೋಗಳು ಖಾಲಿಯಾಗಿ ಒಂದು ಅಂಗಡಿನಲ್ಲಿ ಒಂದು ರಾಘವೇಂದ್ರ ಪ್ರೋಮೋಷನ್ ಇದೆ. ಅದರಲ್ಲಿ ಕೇವಲ 3-4 ದಿನಗಳಿಗೆ 300 ಫೋಟೋಗಳು ಖಾಲಿಯಾಗಿವೆ. ಮತ್ತೆ ತಮ್ಗೆ ಇಷ್ಟ ಬಂದ ಫೋಟೋ, ತಮ್ಗೆ ಇಷ್ಟ ಬಂದ ಒಂದು ಕ್ಯಾಪ್ಷನ್ ಹಾಕ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡಿ ಫೋಟೋಗಳನ್ನ ತಗೊಂಡಿದೆ. ಅದರಲ್ಲೂ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ತಗೊಂಡೋಗ್ತಾರೆ. ಮಾತನಾಡ್ತೀನಿ ನಂದೀಶ್ ನಿಮ್ಮನ್ನ. ನಮ್ಮ ಜೊತೆ ಈಗ ಅಜಯ್, ಅಂಗಡಿ ಮಾಲೀಕರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಜಯ್ ಅವರೇ. ನಮಸ್ಕಾರ ಸರ್. ಪುನೀತ್ ರಾಜ್ಕುಮಾರ್ ಅವರು ಅಂತ ಬಂದಂತ ಸಂದರ್ಭದಲ್ಲಿ ಚಾಮರಾಜನಗರಕ್ಕೆ ಇನ್ನೂ ಹೆಚ್ಚಿನ ಪ್ರೀತಿ ಜಾಸ್ತಿನೇ ಅಲ್ಲಿರುವಂತ ಅಭಿಮಾನಿಗಳಲ್ಲಿ. ಫೋಟೋಗಳಿಗೆ ಬೇಡಿಕೆ ಯಾವ ರೀತಿಯಾಗಿ ಜಾಸ್ತಿ ಆಗಿದೆ ನಿಮ್ಮ ಅಂಗಡಿಲಿ? ಸರ್ ನಮ್ಮ ಅಂಗಡಿಲಿ ಅಂತಂದ್ರೆ ಅವರು ತೀರ್ಕೊಂಡಷ್ಟು ದಿನದಿಂದ ಇಲ್ಲಿ ತನಕ ಸುಮಾರು 300 ಫೋಟೋ ಅಷ್ಟು ಸೇಲ್ ಮಾಡಿದೀವಿ ಸರ್. ಇವಾಗ್ಲೂ ಜನ ಬರ್ತಾ ಇದಾರೆ. ಆಮೇಲೆ ಏನು ಅಂತಂದ್ರೆ ಸುಮ್ನೆ ಫೋಟೋ ತಗೊಂಡೋಗಲ್ಲ ಸರ್ ಬಂದವರು. ಅವ್ರ ಬಗ್ಗೆ 4 ಮಾತಾಡಿ ಇಂಥ ವ್ಯಕ್ತಿ ಹೋಗದೆ ಇರ್ಬೇಕಾಗಿತ್ತು ಅದೆಲ್ಲ ಮಾತಾಡ್ಬಿಟ್ಟು ಆಮೇಲೆ ನಮ್ಗೊಂದ್ ಫೋಟೋ ಬೇಕಪ್ಪ, ದೇವ್ರನ್ನ ಪೂಜೆ ಮಾಡೋದ್ ಬಿಟ್ರೆ ನಾವು ಮಾಡೋದೇ ಇವ್ರನ್ನ, ಈ ತರ ಎಲ್ಲ ಮಾತಾಡ್ಬಿಟ್ಟು ಬಂದು ತಗೊಂಡೋಗ್ತಾರೆ ಸರ್. ಆ ಕ್ಯಾಪ್ಷನ್ ಇದೆಯಲ್ಲ, ಜೊತೆಗಿರದ ಜೀವ ಎಂದಿಗಿಂತ ಜೀವಂತ ಅನ್ನೋದು, ಅಂದ್ರೆ ನೀವೇ ಅದನ್ನ ಹಾಕೊಡ್ತಾ ಇದ್ರ ಅಥವಾ ಅಭಿಮಾನಿಗಳ ಒತ್ತಾಯನೂ ಕೂಡ ಅದೇ ಇದೆಯಾ? ಈ ಕ್ಯಾಪ್ಷನ್ ಹಾಕೊಡಿ ನೀವು ಅಂತ ಒಂದ್ ಫೋಟೋ ನೋಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದ್ ಫೋಟೋ ಇರ್ಬೇಕು ಅನ್ನುವಂಥದ್ದು ಕಲ್ಪನೆ ಕೂಡ ಇರುತ್ತೆ. ಹೌದು ಸರ್. ಯಾಕೆ ಅಂತಂದ್ರೆ ಯಾರೇ ಬಂದ್ರು ಜನ
ಆ ಒಂದು ಟೈಟಲ್ ಕೇಳ್ತಾರೆ ಸರ್. ಯಾಕೆ ಅಂತ ನಾವು ಒಂದಿಬ್ಬರನ್ನ ಕೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ಸರ್ ಯಾಕೆ ಅಂತಂದ್ರೆ ಅವರು ಹಿಂದೆ ಏನ್ ಮಾಡಿದ್ರು ನಮಗ್ ಗೊತ್ತಿಲ್ಲ, ಅವರು ತೀರ್ಕೊಂಡ್ಮೇಲೆ ಇದೆಲ್ಲ ಪಬ್ಲಿಷ್ ಆಗ್ತಾ ಇದೆ. ಇಷ್ಟೊಂದು ಕೆಲಸ ಮಾಡಿರೋರು ನಮ್ ಜೊತೆ ಸದಾ ಉಸಿರಾಗಿರ್ತಾರೆ, ಅವ್ರ ಕೆಲಸ ಸಾಧನೆಗಳು ನಮ್ ಜೊತೆಗಿರುತ್ತೆ. ಅದಕ್ಕೋಸ್ಕರ ಆ ಟೈಟಲ್ ನ ಕೇಳ್ಬಿಟ್ಟು ಹಾಕ್ಸ್ಕೊತಾರೆ ಸರ್, ಜೊತೆಗಿರೋದ ಜೀವ ಎಂದಿಗಿಂತ ಜೀವಂತ ಅನ್ನೋದನ್ನ. ಚಿಕ್ಕ ಮಕ್ಕಳು ಅತಿ ಹೆಚ್ಚಾಗಿ ಮಹಿಳೆಯರೇ ಬಂದ್ ಫೋಟೋವನ್ನ ಕೇಳ್ತಾ ಇರೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು, ಹೌದಾ? ಹೌದು ಸರ್. ಈ ಕಾನ್ವೆಂಟ್ ಹೋಗೋ ಮಕ್ಕಳು, ಮಹಿಳೆಯರು ಅವರೆಲ್ಲ ಬಂದು ಸಹ, ಅದ್ರಲ್ಲೂ ಬಂದವರು ಮಹಿಳೆಯರಂತೂ ತುಂಬಾ ಫೀಲ್ ಆಗ್ತಾರೆ ಸರ್. ಸುಮ್ನೆ ಬರೀ ಫೋಟೋ ಪರ್ಚೇಸಿಂಗ್ ಅಂತ ಬರಲ್ಲ. ಯಾಕೆ ಅಂತಂದ್ರೆ ಅವ್ರ ಕೆಲ್ಸಗಳು, ಯಾಕಂದ್ರೆ ಅವ್ರ ತಂದೆಯವ್ರ ಇದ್ದ ಕಾಲದಿಂದ ನಾವು ಅವ್ರ ಕುಟುಂಬನ ನೋಡಿರೋರು. ಈ ತರ ಯಾಕಂತಂದ್ರೆ ಅವ್ರ ತಂದೆಯವ್ರು ಮಾತಾಡ್ತಿರಲ್ಲ ಸರ್, ನಮ್ ಕಾಡ್ನವ್ರು ಅನ್ನೋ ಒಂದು ಇದನ್ನ, ಅದನ್ನ ನಮ್ ಜನನು ಅಳವಡಿಸ್ಕೊಂಡಿರ ಸರ್ ಇಲ್ಲಿ. ಈಗ ಅವರೆಲ್ಲ ಬರ್ತಾರಲ್ಲ ಅಜಯ್ ಅವರ, ಈಗ ಮಹಿಳೆಯರಾಗಿರ್ಬೋದು, ಚಿಕ್ಕ ಮಕ್ಳೆಲ್ಲ ಅವರೇ ಫೋಟೋ ತಗೊಂಡ್ಬಿಟ್ಟಿರ್ತಾರ, ಫೋನಲ್ಲಿ ತೋರಿಸ್ತಾ ಇರ್ತಾರ, ಈ ಫೋಟೋ ಮಾಡ್ಕೊಡಿ, ಈ ಫೋಟೋ ಮಾಡ್ಕೊಡಿ, ಈ ಅಂದ್ರೆ ಮೂವಿಲಿ ಮಾಡಿದ ಕ್ಯಾರೆಕ್ಟರ್ ನಮಗೆ ತುಂಬಾ ಇಷ್ಟ, ಸೊ ಹೀಗಾಗಿ ಈ ಫೋಟೋ ಮಾಡ್ಕೊಡಿ ಅಂತ. ಸರ್ ನಮ್ಮಲ್ಲಿ ಸುಮಾರು ಒಂದ 20-25 ವೆರೈಟಿ ಫೋಟೋಸ್ ಇದೆ ಸರ್ ನಮ್ಮ ಹತ್ರನೇ. ಅವ್ರೇನು ಅಂತಂದ್ರೆ ಟೈಟಲ್ ಮಾತ್ರ, ಈಗ ಟೈಟಲ್ ಮಾತ್ರ ಅವ್ರು ಬೇಕಾದ್ ಕೇಳ್ತಾರೆ ಸರ್. ಅಂದ್ರೆ ಜಾಸ್ತಿ ಕೇಳೋದು ಅಂತಂದ್ರೆ ಜೊತೆಗಿರದ ಜೀವ ಎಂದಿಗಿಂತ ಜೀವ ಅಂತ. ಅದನ್ ಬಿಟ್ರೆ ಒಂದು ಮುತ್ತಿನ ಕತೆ ಹೇಳಿದೆ, ಪಯಣ ಮುಗಿಸಿತ್ತು ಗೊಂಬೆ ಅನ್ನೋ ಒಂದು ವರ್ಡ್ ಸುಮಾರು ಜನ ಹಾಕ್ಕೊಂಡಿದ್ದಾರೆ ಸರ್. ಅದು ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಮಲ್ಲಿ ಫೋಟೋಶಾಪ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ಲಿ ಚೆನ್ನಾಗಿರುತ್ತೆ ಅಂತ ಹಾಕ್ಸ್ಕೊಳ್ತಾ ಇದಾರೆ. ಹಾ ಸರ್, ಅವರೇ ಕೇಳ್ಬಿಟ್ಟು ಹಾಕ್ಸ್ಕೊತಾರೆ ಸರ್ ಟೈಟಲ್ ಮಾತ್ರ. ಯಾರು ಪ್ಲೈನ್ ಆಗು ತಗೊಂಡೋಗಲ್ಲ. ನಮ್ಮೆಲ್ಲರ ಪ್ರೀತಿ ಅಪ್ಪು, ಮತ್ತೆ ಹುಟ್ಟಿ ಬನ್ನಿ, ಇವೆಲ್ಲ ಅವರೇ ಕೇಳಿ ಹಾಕ್ಸ್ಕೊತಾರೆ ಸರ್. ಅವ್ರು ಕೇಳ್ದದನ್ನ ನಾವು ಪ್ರಿಂಟ್ ಹಾಕೊಡೋದು ಸರ್. ಏನಾದ್ರು ಕನ್ಸೆಷನ್ ಸಿಗ್ತಾ ಇದೆಯಾ? ಏನ್ ಸರ್? ಈ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹೆಚ್ಚಾಗಿ ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಅದಕ್ಕೆ ನಿಮ್ ಜಿಲ್ಲೆಯವರು ಬೇರೆ ಆಗಿರೋದ್ರಿಂದ ಬೇರೆ ಫೋಟೋಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಏನಾದ್ರು ಕಡಿಮೆ ಆ ರೀತಿಯಾಗಿ ಏನಾದ್ರು ಮಾಡ್ಕೊಡ್ತೀವಿ. ಈಗ ನಾವು ಇಷ್ಟು ದಿನದಲ್ಲಿ ಮಾಡಿರೋ ಅಂತ ಫೋಟೋ ಸೇಲಿಂಗ್ ಅಲ್ಲಿ ನಮ್ಮ ಪುನೀತ್ ಸರ್ ಅವ್ರು ತೀರೋದ್ಮೇಲೆ ಆಗಿರೋಷ್ಟು ಯಾವ ಸೀಸನ್ ಅಲ್ಲೂ ನಮ್ಗೆ ಆಗಿಲ್ಲ ಸರ್ ಅಷ್ಟೊಂದು. ಯಾಕೆಂದ್ರೆ 14-15 ಡೇಸ್ಗೆ ನಾವು ಯಾವ ಟೈಮಲ್ಲೂ ಅಷ್ಟೊಂದು ಫೋಟೋ ಒಂದೇ ಸಾರಿ ಸೇಲ್ ಮಾಡಿಲ್ಲ ಸರ್. ಅಷ್ಟೊಂದು ಜನ ಬಂದು ಡೈಲಿ, ಈಗ ಇವತ್ತು ಇನ್ನೂ ಒಂದು 15-20 ಫೋಟೋ ಆರ್ಡರ್ ಇದೆ ಸರ್, ಅದನ್ನ ಇವತ್ತು ಕೊಡ್ಬೇಕು ನಾವು. ಓಕೆ ಥ್ಯಾಂಕ್ ಯು ಅಜಯ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿ.